ನಮಸ್ತೆ ಫ್ರೆಂಡ್, ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ನಮ್ಮ ದೇವ್ರಿಗೆ ನಡ್ಕೊಂಡು ಬರ್ತೀನಿ ದೇವಸ್ಥಾನ ಹತ್ರಕ್ಕೆ ಅಂತ ಹರಕೆ ಮಾಡ್ಕೊಂಡಿದ್ದೆ. ನಮ್ಮ ಮನೆ ದೇವ್ರು ಬಂದು ಕದ್ಬಳ್ಳಿ ಬೀಲಿಂಗೇಶ್ವರ. ನನಗೆ ಒಳ್ಳೇದಾದರೆ ಊರಿಂದ ನಡ್ಕೊಂಡು ಕದ್ಬಳ್ಳಿಗೆ ನಿನ್ನ ಸನ್ನಿಧಿಗೆ ನಡ್ಕೊಂಡು ಬರ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ. ಇವತ್ತು ಆ ಸೇವೆನ ಮಾಡೋಕ್ಕೆ ಅಂತ ಹೋಗ್ತಾಯಿದ್ದೀನಿ ನಡ್ಕೊಂಡು ಕದ್ಬಳ್ಳಿಗೆ. ಇವಾಗ ನಮ್ಮೂರಿಂದ ಹೊರಟಿದ್ದೀವಿ. ನಮ್ಮೂರಿಂದ ಹೊರಟಿದ್ದು 9:30ಕ್ಕೆ ಹೊರಟ್ವಿ. ಇವತ್ತು ತಿಂಡಿ ತಿಂದಿಲ್ಲ, ಹಂಗೆ ಉಪವಾಸ ಇಟ್ಕೊಂಡೆ ನಡ್ಕೊಂಡು ಹೋಗೋಣ ಅಂತ ಮನಸ್ಸಿಗೆ ಬಂತು. ಅದಕ್ಕೆ ತಿಂಡಿ ತಿಂದಂಗೆ ಹೋಗ್ತಾ ಇದ್ದೀನಿ. ಇವಾಗ 9:30 ನಮ್ಮೂರು ಬಿಟ್ಟಿದ್ದೀವಿ. ನಮ್ಮೂರಿಂದ ಚಿಕ್ಕಬೆನ್ಕೆರೆ ಹತ್ರ ಬಂದಿದ್ದೀವಿ. 4ನೇ ಊರು ಚಿಕ್ಕಬಳ್ಳಿ ಅಂತ. 4ನೇ ಊರು ಮುಗಿಸಿದ್ದೀವಿ. 5ನೇ ಊರು ದೇವ್ರ ಮಹಂಕೆರೆ ಅಂತ. ಇನ್ನೆಷ್ಟು ಸಿಗೋದು ಕದ್ಬಳ್ಳಿ. ನಮ್ಮ ಮನೆಯವ್ರು ನಾವು ಕದ್ಬಳ್ಳಿ ಹತ್ರ ಹೋದಾಗ ಬಂದರು ಗಾಡೀಲಿ ನಿಧಾನಕ್ಕೆ. ನಾನು ನಡ್ಕೊಂಡು ಹೋಗ್ತಾಯಿದ್ದೆ, ಸಿಕ್ಕಿದ್ರು. ಅಲ್ಲಲ್ಲೇ ಮಳೆ ಚೆನ್ನಾಗಿ ಬಂದಿತ್ತಲ್ಲ ಫುಲ್. ಅಲ್ಲಲ್ಲೇ ನೀರುಗಳು ಹಳ್ಳದಲ್ಲಿ ನೀರು ಹರಿತಾಯಿದ್ದವು. ಅವೆಲ್ಲ ನೋಡ್ಕೊಂಡು ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ನಾನು ನಮ್ಮ ಮನೆಯವ್ರಿಗೆ ಕಳಿಸ್ದೆ. ನೀರು ನೋಡಿ ಫ್ರೆಂಡ್, ಚೆನ್ನಾಗಿ ಮಳೆ ಬಂದು ಕದ್ಬಳ್ಳಿಗೆ. ಇದೇ ಧರ್ಮಸ್ಥಳ. ನಮಗೆ ಹೀಗೆ ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದಲ್ವ ನಾವು, ಅದಕ್ಕೆ ಈ ಹೊಳೆಗಳೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ. ಧರ್ಮಸ್ಥಳದ ಹೊಳೆ, ನೇತ್ರಾವತಿ ಹೊಳೆ. ಕದ್ಬಳ್ಳಿ ಫ್ರೆಂಡ್, ಇದು ಕದ್ಬಳ್ಳಿ ಹಳ್ಳ. ನಮ್ಮ ಮನೆಯವರು ಈಗ ಬಂದವ್ರಿ ಬೈಕಲ್ಲಿ. ಬಾರ್ರಿ, ನೇತ್ರಾವತಿ ಹೊಳೆ. ನಮ್ಮೂರಿಂದ ಕದ್ಬಳ್ಳಿ ಒಂದು 13-15 ಕಿಲೋಮೀಟ್ರ್ ಐತೆನಾ ಫ್ರೆಂಡ್. ಏನೂ ನಡೆದಂಗೆ ಅನ್ನಿಸ್ಲಿಲ್ಲ. ಒಂಥರ ಧರ್ಮಸ್ಥಳಕ್ಕೆ ಹೋದಾಗ ಥರ ಫೀಲ್ ಆಯಿತು. ಏನು ಅನ್ನಿಸ್ಲಿಲ್ಲ, ಸಾಕಾಗಲಿಲ್ಲ, ಏನಿಲ್ಲ. ನೆಮ್ಮದಿಯಾಗಿ ಪಾದಯಾತ್ರೆ ಮುಗಿಸ್ದೆ. ಕದ್ಬಳ್ಳಿ ಸಿಕ್ತು. ತುಂಬ ಖುಷಿ ಆಗ್ತೈತೆ. ಇಷ್ಟೊತ್ತಕ್ಕ ನಡೆದಿದ್ದು ಎಲ್ಲ ಮರ್ತೋಯ್ತು. ಕದ್ಬಳ್ಳಿ ನೋಡಿ ಫ್ರೆಂಡ್, ಇನ್ನೊಂದು 10 ನಿಮಿಷ ಹೋದರೆ ದೇವಸ್ಥಾನ ಸಿಗುತ್ತೆ. ತುಂಬ ಖುಷಿಯಾಗುತ್ತೆ ಕದ್ಬಳ್ಳಿ ನೋಡ್ತಿದ್ದಂಗೆ. ನನ್ನ ಪಾದಯಾತ್ರೆ 10 ನಿಮಿಷ ನಡೆದು. ನಮ್ಮೂರಲ್ಲಿ 9:30ಗೆ ಬಿಟ್ಟಿದ್ದು ಮನೇನ. ಕರೆಕ್ಟಾಗಿ 11 ಗಂಟೆಗೆ ಬಂದಿದ್ದೀವಿ ಕದ್ಬಳ್ಳಿಗೆ. ದೇವಸ್ಥಾನಕ್ಕೆ ಹೋಗಿ 10 ನಿಮಿಷ ಬೇಕು. ನೋಡಿ ಫ್ರೆಂಡ್, ಬರೀ ಕಾಲಲ್ಲಿ ತಿಂಡಿ ತಿಂದಿಲ್ಲ, ಉಪವಾಸ ಇದ್ದೀನಿ. ದೇವಸ್ಥಾನಕ್ಕೆ ನಡ್ಕೊಂಡು ಬರ್ತಾ ಇದ್ದೀನಿ. ಅದು ಅಲ್ಲಿ ಕಾಣುತ್ತಿದೆ ನೋಡಿ, ನಮ್ಮ ಮನೆ ದೇವ ಬೀರಪ್ಪನ ಸನ್ನಿಧಿ. ದೇವಸ್ಥಾನ ಅಲ್ಲಿ ಇನ್ನೊಂದು 2 ನಿಮಿಷ ತಲುಪ್ತೀನಿ ದೇವಸ್ಥಾನ. ಗೊತ್ತಾಗುತ್ತೆ. ನೋಡಿ ಫ್ರೆಂಡ್, ಈಗ ಪೂಜೆ ಆಗ್ತಾ ಇರೋದು ನೆಲಮಂಗಲದ ಹತ್ರ ಬಿದ್ದಿಕೆರೆ ಅಂತ. ಆ ಊರಿಂದ ಬಂದಿದ್ದಾರೆ ಅವರು ಭಕ್ತಾದಿಗಳು. ಅವ್ರಿಗೆ ಮಕ್ಕಳಿಲ್ಲದ ಅಪ್ಪಣೆ, ಅವರು ಮಕ್ಕಳಿಲ್ದಾಗ ಬಂದು ಮಕ್ಕಳಾಗ್ತಾವ ಇಲ್ವೋ ಅಂತ ಬಲಗಡೆ ಎಡಗಡೆ ಅಪ್ಪಣೆ ಕೇಳ್ತಾರೆ. ಮಕ್ಕಳಾಗ್ತವೆ ಅಂದರೆ ಬಲಗಡೆ, ಮಕ್ಕಳಾಗಲ್ಲ ಅಂದರೆ ಎಡಗಡೆ ಅಪ್ಪಣೆ ಕೊಡುತ್ತೆ. ಇಂಥ ದಿವ್ಸ ಬನ್ನಿ ಅಂತ ಹೇಳ್ತಾರೆ. ಅಂಥ ದಿವ್ಸ ಬಂದು ಪೂಜೆ ಮುಗಿಸ್ಕೊಂಡು
ನೀರು ಇಕ್ಕೊಂಡು 3 ಬಿಂದಿಗೆ ನೀರು ಇಯ್ತಾರೆ ಪೂಜೆ ಮಾಡಿ. ನೀರು ಇಸ್ಕೊಂಡು ದೇವ್ರ ಗುಡಿ ಸುತ್ತ ಒಂದು ರೌಂಡು ಸುತ್ತಿ 3 ವಾರ ಬರಬೇಕು. 3 ವಾರ ಬಂದರೆ ಅಲ್ಲಿಗೆ ಪೂಜೆ ಮುಗಿಯುತ್ತೆ. ಅವರು ಪ್ರಸಾದ ಕೊಡ್ತಾರೆ ಅರ್ಚಕರು. ಅದು ತಗೊಂಡೋದ್ರೆ ಅಲ್ಲಿಂದ ಒಂದು 3 ತಿಂಗಳೊಳಗೆ ಅವ್ರಿಗೆ ಮಕ್ಕಳಾಗುವ ಸೂಚನೆ ಸಿಗುತ್ತೆ. ಎಷ್ಟೋ ಜನ ಮಕ್ಕಳಾಗಿದ್ದಾವೆ ಇಲ್ಲಿ ಫ್ರೆಂಡ್. ಈಗ ಇನ್ನೊಂದು ಪಾಪು ತೋರಿಸ್ತೀನಿ. ಅದು ಇಲ್ಲಿ ಹೊರದಿಂದಲೇ ಪಾಪು ಹುಟ್ಟಿರೋದು. ತುಂಬ ಫೇಮಸ್ಸು ದೇವಸ್ಥಾನ. ಪಾಪು ಇಲ್ದವ್ರಿಗೆ ಖಂಡಿತ ಮಕ್ಕಳಾಗ್ತವೆ ಇಲ್ಲಿ. 100ಕ್ಕೆ 90% ರಿಸಲ್ಟ್ ಮಕ್ಕಳಾಗೋದು ಇದು ದೇವಸ್ಥಾನ. ನಾವು ಹೋಗಿದ್ದ ದಿವಸನೂ ಸುಮಾರು ಪಾಪುಗಳು ಕರ್ಕೊಂಬಂದಿದ್ರು. ಆ ಪಾಪುಗಳೆಲ್ಲ ಈ ನಮ್ಮ ದೇವ್ರು ಹೊರದಿಂದನೇ ಹುಟ್ಟಿರೋದು ಅಂತ ಹೇಳಿದರು. ನಾನು ಕೇಳಿದೆ, ಸುಮಾರು ದೂರದಿಂದ ಎಲ್ಲ ನಾಗಮಂಗಲ, ಹಾಸನ, ಈ ಕಡೆ ಆದಿಹಳ್ಳಿ, ಸುಮಾರು ದೂರದಿಂದ ಬಂದಿದ್ದರು ಎಲ್ಲರೂ. ಎಲ್ಲ ನಾನು ಕೇಳ್ದವರೆಲ್ಲ ಇಲ್ಲಿ ಪ್ರಸಾದ ತಗೊಂಡು ನಮಗೆ ಮಕ್ಕಳಾಗಿದ್ದಾವೆ. 5 ವರ್ಷ ಮಕ್ಕಳಿಲ್ಲ, 10 ವರ್ಷ ಮಕ್ಕಳಿಲ್ಲ, 20 ವರ್ಷ ಮಕ್ಕಳಿಲ್ಲ ಅನ್ನೋರಿಗೆಲ್ಲ ಮಕ್ಕಳಾಗಿದ್ದಾವೆ. ನಮ್ಮ ರಿಲೇಷನಲ್ಲೇ ನಾನು ಕಾಣಂಗೆ 2 ಮಕ್ಕಳಾಗಿದ್ದಾವೆ. ಅವರು 10-12 ವರ್ಷದಿಂದ ಮಕ್ಕಳಿಲ್ದರು ಒಬ್ಬರು, ಒಂದು 5 ವರ್ಷ ಮಕ್ಕಳಿಲ್ದರು ಒಬ್ಬರು. 2 ಮಕ್ಕಳಾಗಿದ್ದಾವೆ. 2 ಹೆಣ್ಮಕ್ಳಾಗಿದ್ದಾವೆ. ಪಾಪುಗಳಿಲ್ಲರು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ಪಾಪುಗಳು ಖಂಡಿತ ಹುಟ್ಟುತ್ತವೆ. ನಮ್ಮ ದೇವ್ರಿಗೆ ಹರಕೆ ಹೊತ್ಕೊಂಡಿದ್ರಂತೆ ನಮ್ಮ ರಿಲೇಷನ್ನು. ಕರ್ಕೊಂಡೋಗಿ ಪರ ಮಾಡ್ತೀನಿ ಅಂತವ. ನಮ್ಮ ದೇವ್ರನ್ನ ಮಕ್ಕಳಾದಮೇಲೆ ಅವರು ಕರ್ಕೊಂಡೋಗಿ ಪರ ಮಾಡಿದರು. ನಾನು ಹೋಗಿದ್ದೆ ಆ ಫಂಕ್ಷನ್ಗೆ. ಅವಾಗಿನ್ನು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರೆ ವಿಡಿಯೋ ಹಾಕಿವಿ. ನಮ್ಮ ಮಾವನ ಮಗನೇ, ನಮ್ಮ ಹತ್ರದ ರಿಲೇಷನ್ ನಮ್ಮ ಮಾವನ ಮಗನೇ. ನಾನು ಆ ಫಂಕ್ಷನ್ಗೆ ಹೋಗಿದ್ದೀನಿ. ನಾನು ಹೋಗಿ ಕೊಟ್ಬಿಟ್ಟಿದ್ದೀನಿ. ದೇವಾಗ ಬಂದು ಹೇಳಿ ಏನಂತ ಏನಿಲ್ಲವ ಹೇಳ್ಬೇಕು. ಇವತ್ತು ಬರಲ್ಲ ಕಡೆ, ನಾಳೆಗೆ ಬರ್ತೀವಿ. ಬಂದಿರೋ